ನಮಸ್ತೆ. ಮಂಗಳ ವಿದ್ಯಾಮಂದಿರದ ಜೂನ್ ತಿಂಗಳ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಚೈತ್ರ. ಸುದ್ದಿ ಸಮಾಚಾರದ ಮುಖ್ಯಾಂಶಗಳು. ಮಂಗಳ ವಿದ್ಯಾಮಂದಿರದ ಶಿಕ್ಷಕರಿಂದ ವಿದ್ಯಾರ್ಥಿಗಳ ಮನೆಗೆ ಸಂಪರ್ಕ. ಶಾಲೆಯ ಪುನರಾರಂಭ ವಿದ್ಯಾರ್ಥಿಗಳಿಗಾಗಿ 3ನೇ ಹಾಗೂ 4ನೇ ಅಂತಸ್ತಿನ ಕಟ್ಟಡ ಸಿದ್ಧ. ಶಾಲೆಯಲ್ಲಿ ನಡೆದ ಅಕ್ಷರಾಭ್ಯಾಸ. ಪೋಷಕರಿಂದ ಹಾಗೂ ವಿದ್ಯಾರ್ಥಿಗಳಿಂದ ತಾಯಿ ಶಾರದಾಂಬೆಗೆ ನಮನ. ವಿಶ್ವ ಪರಿಸರದಂದು ಹಸಿರು ದಿನದ ಆಚರಣೆ. ಪುಟಾಣಿ ಮಕ್ಕಳ ಸಂಭ್ರಮ. ಶಾಲೆಯ ಉತ್ತಮ ನಾಯಕ ಹಾಗೂ ನಾಯಕಿಗಾಗಿ ಚುನಾವಣೆ. ಬೆಂಕಿ ಅವಘಡದಲ್ಲಿ ಪಾರಾಗುವ ತರಬೇತಿ. ಹಾಗೆಯೇ ಸಂಚಾರ ನಿಯಮಗಳ ಬಗ್ಗೆ ಅರಿವು. ಯೋಗ ದಿನದಂದು ವಿದ್ಯಾರ್ಥಿಗಳಿಗಿಂದ ಅಭ್ಯಾಸ. ತಾಯಂದಿರಿಂದ ಕತೆ ಕೇಳು ಕಂದ ಕಾರ್ಯಕ್ರಮ. ಶ್ರೀ ಮಂಗಳಾ ಶಿಕ್ಷಣ ಸಮಿತಿಯಿಂದ ಶಿಕ್ಷಕರ ಕಾರ್ಯಾಗಾರ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ. ಸುದ್ದಿ ಸಮಾಚಾರದ ವಿವರಣೆ. ಮೇ 24ರಂದು ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಅವರ ಮನೆಗಳಿಗೆ ಸಂಪರ್ಕ ಮಾಡಿ ಪೋಷಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಮಕ್ಕಳ ಕಲಿಕೆಗೆ ಶಾಲಾ ವಾತಾವರಣ ಎಷ್ಟು ಮುಖ್ಯವೋ ಮನೆಯ ವಾತಾವರಣವೂ ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಶಿಕ್ಷಕರು ಒಂದು ಹೆಜ್ಜೆ ಮುಂದೆ ಇಟ್ಟು ವಿದ್ಯಾರ್ಥಿಗಳ ಮನೆಗೆ ಭೇಟಿ ನೀಡಿ ಅಲ್ಲಿನ ವಾತಾವರಣ ಅರಿತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪೋಷಕರೊಂದಿಗೆ ಚರ್ಚಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಮೇ 31ರಂದು ಶಾಲೆ ಪುನರಾರಂಭವಾಗಿದ್ದು 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಿದ್ದಾರೆ. ಜೂನ್ 4ರಂದು ಶಿಶು ವಿಭಾಗದ ಮಕ್ಕಳು ಶಾಲೆಗೆ ಆಗಮಿಸಿದ್ದಾರೆ. ಗಾಳಿಪಟ ಎಷ್ಟೇ ಮೇಲೇರಿದರೂ ಮರಳಿ ಕೆಳಗೆ ಬರುವಂತೆ ವಿದ್ಯಾರ್ಥಿಗಳು ಬೇಸಿಗೆ ರಜಾ ಮುಗಿದ ನಂತರ ಶಾಲೆಗೆ ಹೊಸ ಉರುಪಿನಿಂದ ಮರಳಿ ಬಂದರು. ವಿದ್ಯಾರ್ಥಿಗಳನ್ನು ಶಾಲಾ ಸಿಬ್ಬಂದಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡು ಸ್ವಾಗತಿಸಿದರು. ಮರಳಿಗೂಡಿಗೆ ಬಂದ ಹಕ್ಕಿಗಳ ಹಾಗೆ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ತುಂಬಿತು. ಮೇ 31ರಂದು ವಿದ್ಯಾರ್ಥಿಗಳಿಗಾಗಿ ಸುಸಜ್ಜಿತವಾದಂತಹ ಹೊಸ ತರಗತಿಗಳು ಹಾಗೂ ದೊಡ್ಡ ಸಭಾಂಗಣ ಸಿದ್ಧವಾಗಿತ್ತು. ವಿದ್ಯಾರ್ಥಿಗಳಿಗಾಗಿ 3ನೇ ಮಹಡಿಯ ಕಟ್ಟಡ ಕಾಮಗಾರಿಯು ಮುಗಿದಿದ್ದು ಅದಕ್ಕೆ ಶಾಲಾ ಆಡಳಿತ ಮಂಡಳಿ ಚಾಲನೆ ನೀಡಿದರು. ಜೂನ್ 3ರಂದು ನಡೆದಂತಹ ಅಕ್ಷರಾಭ್ಯಾಸದಲ್ಲಿ ಪುಟಾಣಿ ಮಕ್ಕಳು ಮತ್ತು ಪೋಷಕರು ಹಾಗೂ ಶಾಲಾ ಸಿಬ್ಬಂದಿಯವರು ತಾಯಿ ಶಾರದಾಂಬೆಯ ಕೃಪೆಯಲ್ಲಿ ಪಾತ್ರರಾದರು. ಶಾಲೆ ಎಂಬುದು ಜ್ಞಾನ ದೇಗುಲ. ಮೊದಲನೇ ಹೆಜ್ಜೆ ಇಡುವ ಪುಟಾಣಿ ಕಂದಮ್ಮಗಳಿಗೆ ತಾಯಿ ಶಾರದಾಂಬೆ ಕೃಪೆಯೊಂದಿಗೆ ಶಾಲಾ ಆಡಳಿತ ಮಂಡಳಿ, ಶಾಲಾ ಶಿಕ್ಷಕರು, ಮಕ್ಕಳು ಹಾಗೂ ಪೋಷಕರು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಕ್ಕಳ ಅಮೃತ ಹಸ್ತದಿಂದ ಓಂಕಾರ ಹಾಗೂ ಶ್ರೀಕಾರ ಬರೆಯುವುದರೊಂದಿಗೆ ಅವರ ಭವಿಷ್ಯದ ಬುನಾದಿಯನ್ನು ಹಾಕಲಾಗಿತ್ತು. ಜೂನ್ 5ರಂದು ವಿಶ್ವ ಪರಿಸರದ ದಿನದ ಅಂಗವಾಗಿ ಶಾಲೆಯಲ್ಲಿ ಹಸಿರು ದಿನವನ್ನ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಸಿಗಳನ್ನ ನೀಡುವ ಮುಖಾಂತರ ವಿಶ್ವ ಪರಿಸರ ದಿನಕ್ಕೆ ಹೊಸ ಮೆರುಗನ್ನು ನೀಡಿದರು. ಎಲ್ಲರ ಉಸಿರೇ ಹಸಿರು. ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಯೋಜಿಸಲಾಗಿತ್ತು. ಈ ದಿನದಂದು ಪುಟಾಣಿ ಮಕ್ಕಳಿಂದ ಹಸಿರು ದಿನದ ಆಚರಣೆ ಹಾಗೂ ವಿದ್ಯಾರ್ಥಿಗಳ ಕೈಯಿಂದ ಚಿಕ್ಕ ಗಿಡವನ್ನು ನೆಡೆಸಿ ಸಂಭ್ರಮಿಸಲಾಗಿತ್ತು. ನಮ್ಮ ಶಾಲೆಯಲ್ಲಿ ಉತ್ತಮ ನಾಯಕತ್ವಕ್ಕಾಗಿ ಚುನಾವಣೆಯನ್ನ ಆಯೋಜಿಸಲಾಗಿದ್ದು ಅದರಲ್ಲಿ ನಾಯಕ, ನಾಯಕಿ, ಉಪನಾಯಕ, ಉಪನಾಯಕಿಯನ್ನು ಆಯ್ಕೆ ಮಾಡಲಾಯಿತು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಹಾಗೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿ ತಮ್ಮ ಅಮೂಲ್ಯ ಮತ ಹಾಕುವ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿದರು. ಈ ವೇಳೆ ಜೂನ್ 8ರಂದು ನಾಮಿನೇಷನ್ ಸಲ್ಲಿಸಿದ ಅಭ್ಯರ್ಥಿಗಳು ಜೂನ್ 9ರಿಂದ ಭರ್ಜರಿಯಾಗಿ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಜೂನ್ 15ರಂದು ಮತದಾನದ ಪ್ರಕ್ರಿಯೆ ನಡೆಯಿತು. ಮತದಾನದಲ್ಲಿ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕೇತರ ವರ್ಗದವರು ಪಾಲ್ಗೊಂಡು ಮತದಾನವನ್ನು ಯಶಸ್ವಿಗೊಳಿಸಿದರು. 19ನೇ ತಾರೀಕು ಜೂನ್ ಚುನಾವಣಾ ಮತದಾನದ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಹಾಗೂ ಜೂನ್ 22ರಂದು ಅಧಿಕೃತವಾಗಿ ಶಾಲಾ ನಾಯಕ ಹಾಗೂ ನಾಯಕಿಯ ಪ್ರಮಾಣ ವಚನವನ್ನು ಮಾಡಿಸುವ ಸಮಯದಲ್ಲಿ ನಮ್ಮ ಶಾಲೆಯ ಮುಖ್ಯಸ್ಥರಾದ ಶ್ರೀ ಚೆಲುವರಾಜುಜಿ ಅವರು ಹಾಗೂ ಕಮಿಟಿ ಮೆಂಬರ್ ಆಗಿರುವ
ಸುಬ್ರಹ್ಮಣ್ಯಂ ಸರ್ ಅವರು ಉಪಸ್ಥಿತಿಯಲ್ಲಿ ಅಧಿಕೃತವಾಗಿ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿತ್ತು. ಜೂನ್ 19ರಂದು ಬೆಂಕಿ ಅವಘಡದಲ್ಲಿ ಹೇಗೆ ಪಾರಾಗಬೇಕು ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲಾಯಿತು. ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಆತ್ಮರಕ್ಷಣೆಯ ಶಿಕ್ಷಣದ ಕಡೆಗೂ ಗಮನ ಹರಿಸಿ ಮಕ್ಕಳಿಗೆ ಬೆಂಕಿ ಅವಘಡ ಸಂಭವಿಸಿದರೆ ಹೇಗೆ ಅದರಿಂದ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತರಬೇತಿ ನೀಡಲಾಗಿತ್ತು. ಇದರಿಂದ ಮಕ್ಕಳಿಗೆ ಧೈರ್ಯ ಹಾಗೂ ಆತ್ಮಸ್ಥೈರ್ಯ ಮೂಡಿಸುವ ಕೆಲಸ ಮಾಡಲಾಗಿತ್ತು. ಜೂನ್ 21ರಂದು ವಿಶ್ವ ಯೋಗ ದಿನವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಗಿದ್ದು ವಿದ್ಯಾರ್ಥಿಗಳಿಂದ ಯೋಗಾಸನಗಳನ್ನು ಮಾಡಿಸಲಾಯಿತು. ನಮ್ಮ ಶಾಲೆಯಲ್ಲಿ ಜೂನ್ 21ರಂದು ಪ್ರಿ ಕೆಜಿ ಮಕ್ಕಳಿಂದ ಹಿಡಿದು 10ನೇ ತರಗತಿಯ ಎಲ್ಲಾ ಮಕ್ಕಳಿಗೂ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಯೋಗದ ಮಹತ್ವವನ್ನು ತಿಳಿದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸಲಾಯಿತು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಜೂನ್ 25ರಂದು ಸಮೀಪದ ಸಂಚಾರಿ ಆರಕ್ಷಕರು ಶಾಲೆಗೆ ಬಂದು ಮಕ್ಕಳಿಗೆ ಸಂಚಾರ ನಿಯಮಗಳ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಿ ಅವರಲ್ಲಿ ಜಾಗೃತಿಯನ್ನ ಮೂಡಿಸಿದರು. ಸ್ಥಳೀಯ ಸಂಚಾರಿ ಆರಕ್ಷಕರನ್ನು ಬರೆಮಾಡಿಕೊಂಡು ಮಕ್ಕಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಿ ಹಾಗೂ ಕಡ್ಡಾಯವಾಗಿ ಶಾಲೆಯಿಂದ ಮನೆಗೆ ಹಾಗೂ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಪೋಷಕರು ಮತ್ತು ಮಕ್ಕಳು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ಸೂಚಿಸಿದರು. ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಿಕೊಟ್ಟು ಟ್ರಿಬಲ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಡ್ರೈವಿಂಗ್, ಲೈಸೆನ್ಸ್ ಇಲ್ಲದೆ ಡ್ರೈವಿಂಗ್ ಮಾಡಿದರಲ್ಲಿ ಬರುವ ಶಿಕ್ಷೆಯ ಬಗ್ಗೆ ಅರಿವು ಮೂಡಿಸಿಕೊಟ್ಟರು. ಜೂನ್ 27-28ರಂದು ಶಿಶು ವಿಭಾಗದ ಮಕ್ಕಳ ತಾಯಿಯಂದಿರಿಂದ ಮಕ್ಕಳಿಗೆ ಅರ್ಥಪೂರ್ಣ ಕಥೆಯನ್ನು ಹೇಳುವ ಮುಖಾಂತರ ಈ ಕತೆ ಕೇಳು ಕಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿತು. ಮಕ್ಕಳಲ್ಲಿ ಮಕ್ಕಳಾಗಿ ಹೋದಂತೆ ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳಿಗೆ ಕತೆ ಕೇಳು ಕಂದ ಎಂಬ ಕಾರ್ಯಕ್ರಮದ ಮುಖಾಂತರ ಅರ್ಥಪೂರ್ಣ ಹಾಗೂ ನೀತಿಯುಳ್ಳ ಕತೆಗಳನ್ನು ಪೋಷಕರ ಮುಖಾಂತರ ಮಕ್ಕಳಿಗೆ ತಿಳಿಸಿ ಅವರಲ್ಲಿ ಮೌಲ್ಯಗಳನ್ನು ತುಂಬಿಸುವಲ್ಲಿ ಉತ್ತಮ ಚಟುವಟಿಕೆಗಳನ್ನು ಮೂಡಿಸಿದರು. ಶ್ರೀ ಮಂಗಳಾ ಶಿಕ್ಷಣ ಸಮಿತಿಯಿಂದ ಮೇ 24-25ರಂದು ಶಿಕ್ಷಕರ ಶಿಬಿರವನ್ನು ಹೊಸಕೋಟೆಯಲ್ಲಿ ಏರ್ಪಡಿಸಲಾಗಿತ್ತು. ಮೇ ತಿಂಗಳ 24 ಹಾಗೂ 25ರಂದು ನಮ್ಮ ಮಂಗಳ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹೊಸಕೋಟೆಯಲ್ಲಿ ನಮ್ಮ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಾಗಾರದ ಮುಖ್ಯ ಉದ್ದೇಶವು ಆಧುನಿಕ ತಂತ್ರಜ್ಞಾನದ ಪರಿಚಯ, ತರಬೇತಿ ನಿರ್ವಹಣಾ, ಪಠ್ಯಕ್ರಮದ ಯೋಜನೆ ಹಾಗೂ ಅಭಿವೃದ್ಧಿಯ ಮಾರ್ಗದರ್ಶನ ನೀಡಿದರು. ಶ್ರೀ ಮಂಗಳಾ ಶಿಕ್ಷಣ ಸಮಿತಿಯಿಂದ ಜೂನ್ 30ರಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಳ್ಳಲಾಯಿತು. ಮಂಗಳ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಮ್ಮ ಮಂಗಳ ವಿದ್ಯಾಮಂದಿರ ಶಾಲೆಯಲ್ಲಿ ಓದಿದ 10ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ನೀಡಲಾಗಿತ್ತು. ವಿದ್ಯಾರ್ಥಿಗಳ ಶ್ರಮ, ಸಮರ್ಪಣೆ ಮತ್ತು ಅತಿಯಾದ ಸಾಧನೆಗಳಿಗೆ ಗೌರವ ಚಿಹ್ನೆಯನ್ನು ಸಲ್ಲಿಸಲಾಯಿತು. ಇದರಿಂದ ಅವರ ಭವಿಷ್ಯದ ಶೈಕ್ಷಣಿಕ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆ ನೀಡಿತು. ಇಂದಿಗೆ ಜೂನ್ ತಿಂಗಳ ಸುದ್ದಿ ಸಮಾಚಾರ ಮುಕ್ತಾಯಗೊಂಡಿತು. ಮುಂದಿನ ತಿಂಗಳ ಸುದ್ದಿ ಸಮಾಚಾರದೊಂದಿಗೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.